ಟಿಡಿಪಿ ಅಧಿಕೃತ ಹೇಳಿಕೆ, ಆವಾಗ ಬಂದಿದ್ದು ಸುದ್ದಿ, ಈಗ ಹೇಳಿಕೆ. ನಾವು NDA ಜೊತೆಗಿದ್ದೀವಿ ಅಂತ ಚಂದ್ರಬಾಬು ನಾಯ್ಡು ಪಕ್ಷ ಹೇಳಿದೆ. ಸುಭದ್ರ NDA ಸರ್ಕಾರಕ್ಕೆ ನಮ್ಮ ಬೆಂಬಲ. ಟಿಡಿಪಿ ಅಧಿಕೃತ ಹೇಳಿಕೆ, ತೆಲುಗುದೇಶಂ ಪಾರ್ಟಿ ಅಧಿಕೃತ ಹೇಳಿಕೆ. ಹದಿನಾರು ಸಂಸದರನ್ನು ಹೊಂದಿದೆ ಟಿಡಿಪಿ. ಆಂಧ್ರದಲ್ಲಿ 3 ಬಿಜೆಪಿ, ಜನಸೇನಾ ಪಕ್ಷ 2. 16 ಸಂಸದರನ್ನು ಹೊಂದಿರುವ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ನಾವು NDA ನಲ್ಲಿದ್ದೀವಿ ಅಂತ. ರಿಂದ ಒಂದು ಪರಿಪಾಠ ಜಾರಿಯಲ್ಲಿದೆ. ಶಂಕರದಯಾಳ್ ಶರ್ಮಾ ಅವಾಗ ರಾಷ್ಟ್ರಪತಿಯಾಗಿತ್ತು. ಯಾವ ಫಾರ್ಮೇಷನ್ಗೆ ಜಾಸ್ತಿ ಸೀಟ್ ಸಿಕ್ಕಿದೆಯೋ, ಇಫ್ ಇಟ್ ಇಸ್ ಪ್ರೀಪೋಲ್ ಅಲಯನ್ಸ್ ಆರ್ ಎ ಪೊಲಿಟಿಕಲ್ ಪಾರ್ಟಿ, ಮೊದಲು ರಾಷ್ಟ್ರಪತಿಗಳು ಅವ್ರ ಕರೆದು ಸರ್ಕಾರ ರಚನೆಯ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅಲ್ಲ, ಅವ್ರಿಗೆ ಹಕ್ಕನ್ನು ಕೊಡಬೇಕಾಗುತ್ತೆ, ಅವ್ರಿಗೆ ಆಹ್ವಾನವನ್ನು ಕೊಡಬೇಕು. ಫಸ್ಟ್ ಇನ್ವಿಟೇಷನ್ ಟು ದ ಲಾರ್ಜೆಸ್ಟ್ ಪಾರ್ಟಿ, ಫಸ್ಟ್ ಇನ್ವಿಟೇಷನ್ ಟು ದ ಲಾರ್ಜೆಸ್ಟ್ ಪಾರ್ಟಿ, ಟು ದ ಲಾರ್ಜೆಸ್ಟ್ ಪಾರ್ಟಿ. ಆದ್ರೆ ಅತಿ ದೊಡ್ಡ ಪಕ್ಷ ಅಥವಾ ಅತಿ ದೊಡ್ಡ ಮೈತ್ರಿಕೂಟ ಪ್ರೀಪೋಲ್ ಅಲಯನ್ಸ್. ಸೊ ಚಂದ್ರಬಾಬು ನಾಯ್ಡು ಪತ್ರ ಮತ್ತು ಬಿಜೆಪಿಯ ಸಂಖ್ಯೆಗಳು ಇದು ತೆಗೆದುಕೊಂಡಾಗ ಬಹುಮತ ಸಾಬೀತುಪಡಿಸುವ ಮೊದಲ ಅವಕಾಶ NDAಗೆ ಸಿಗುತ್ತೆ. ದಟ್ ಈಸ್ ಅಡ್ವಾಂಟೇಜ್ ಬಿಜೆಪಿ. ಸರ್ಕಾರ PV ನರಸಿಂಹರಾವ್ ಕಾಲದಲ್ಲಿ ಏನಾಯಿತು, ಸರ್ಕಾರ ರಚನೆಗೆ ಯಾರು ಮುಂದೆ ಹೋಗ್ತಾರೆ ಅವ್ರ ಜೊತೆ ಜಾಸ್ತಿ ಪಕ್ಷಗಳು ಹೋಗ್ತಕ್ಕಂಥದ್ದು ಇರ್ತದೆ. 96ರಲ್ಲಿ ಬಿಜೆಪಿಗೆ ಆ ಅವಕಾಶ ಸಿಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಸಂದರ್ಭದಲ್ಲಿ 13 ದಿನಗಳ ಸರ್ಕಾರ ನಂತರ ದೇವೇಗೌಡರು ಪ್ರಧಾನಮಂತ್ರಿ ಆದರು. ಬಟ್ ಇವತ್ತಿನ ಸ್ಥಿತಿಗತಿಗಳಲ್ಲಿ ನನಗನ್ಸುತ್ತೆ ದಟ್ ಮೇ ಬಿ ಅಡ್ವಾಂಟೇಜ್ ಬಿಜೆಪಿ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯೂ ಹೌದು, ಸಿಂಗಲ್ ಲಾರ್ಜೆಸ್ಟ್ ಅಲಯನ್ಸ್ ಪ್ರೀಪೋಲ್ ಪಾರ್ಟಿನೂ ಕೂಡ. ನಾಟ್ ಓನ್ಲಿ ಸಿಂಗಲ್ ಲಾರ್ಜೆಸ್ಟ್, ಮೆಜಾರಿಟಿ. But technically you are right. Majority. As per law you are right what Prashant said. But morally, ನೈತಿಕವಾಗಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂದ್ರೆ ನೀವು ದೇಶಕ್ಕೆ ಮಾದರಿ ಆಗಬೇಕು. ಜನ ತಿರಸ್ಕಾರ ಮಾಡೋರೆ ಬೇರೆ ಯಾರಾದ್ರೂ ನೈತಿಕ ಗ್ರೌಂಡ್ ಸರ್. ಖಂಡಿತವಾಗಿ ಈಗ ಅವ್ರ ಮಾತನ್ನೇ ನಾವು ಒಪ್ಪೋಣ ಅನ್ನೋ ಆಗಿದ್ರೆ ಸರ್, ನಮ್ಮ ರಾಜ್ಯದಲ್ಲೇ ಲೆಕ್ಕ ಹಾಕೊಳ್ಳಿ ಸರ್. ಈಗ ನಮ್ಮ ರಾಜ್ಯದಲ್ಲಿ 236 ಸೀಟ್ಗಳು ಇವ್ರದ್ದು ಒಂದಾಯ್ತು. ಗ್ಯಾರಂಟಿಗಳ ಬಲ ಒಂದು, ಸರ್ಕಾರ ಇವ್ರದನ್ನೇ. ಈಗ ಆಮೇಲೆ ಕನಿಷ್ಠ ಅಂದ್ರೂ ಇವ್ರು ಹೇಳಿದ್ದೇನು, 20ಕ್ಕಿಂತ ನಾವು ಮೇಲೆ ಹೆಚ್ಚು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಎಲ್ಲಾ ಕಡೆ ಹೇಳ್ಕೊಂಡ್ಬಂದ್ರು. ಆಮೇಲೆ ನೆನ್ನೆ ತಾನೇ ಎಲ್ಲರೂ ಹೇಳಿದರೆ 15ಕ್ಕಿಂತ ಹೆಚ್ಚು ಗೆಲ್ತೀವಿ ಅಂತಕ್ಕಂಥದ್ದನ್ನ. ಈಗ ಈ ಮಾತಿಗೆ ಯಾರು ನೈತಿಕ ಹೊಣೆಯನ್ನು ಹೊರ್ತಾರೆ? ಈಗ ಇಷ್ಟೆಲ್ಲಾ ಬಲ ಇಟ್ಕೊಂಡ್ರು ಸಹ ಇವ್ರು ಕೇವಲ 9 ಸೀಟು ಅಂತಂದ್ರೆ ಡಬಲ್ ಡಿಜಿಟ್ ನಾವೆಲ್ಲರೂ ಕ್ರಾಸ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ಸಹ ಹೇಳಿದ್ರು. ಅಲ್ಲ, ಈ ಮಾತನಾಡಲಿಕ್ಕೆ ರಾಜಕೀಯ ಇತಿಹಾಸದಲ್ಲಿನ ಗ್ಯಾರಂಟಿಗಳು ಕಮಾಲ್ ಮಾಡಿಲ್ಲ. ಇಲ್ಲಿ ನಿದರ್ಶನಗಳಿದಾವಲ್ಲ,
ಆ ನಿದರ್ಶನಗಳ ಉದಾಹರಣೆ ತೆಗೆದುಕೊಂಡು ಹೋದ್ರೆ ನೈತಿಕ ಹೊಣೆ ಹೊರುವುದು ಅದೆಲ್ಲ ಸರ್, ಕಾಲ ಮುಗ್ದೋಗಿದೆ. ಅಲ್ಲ, ಕಾಲ ನೈತಿಕ ಮುಗ್ದೋಗಿದೆ. ಹೊಣೆ ಯಾಕೆ ಹೊರಬೇಕು? ಅಲ್ಲ, ನೈತಿಕ ಹೊಣೆ ಯಾಕೆ ಹೊರಬೇಕು? ನೋಡಿ, ನಮ್ಮ NDA-ಗೆ ಒಂದು ನಿಮಿಷ, just ನಾಗರಾಜ್, ಸ್ಪೆಷಲಿ ನಾಗರಾಜ್, ಒಂದೇ ನಿಮಿಷ ಇರಿ. ಏನ್ ಕೇಳೋದಂದ್ರೆ ನಾಗರಾಜ್, ಒಂದ್ ನಿಮಿಷ ಇರಿ. 35 ವರ್ಷಗಳ ನಂತರ ಒಂದು ಸಿಂಗಲ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ದೇಶ ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಬಹಳ ಇತ್ತು. 2014 ನಿಮ್ಗೆ ಅಧಿಕಾರ ಕೊಟ್ಟಾಗ ನನ್ಗೆ 60 ತಿಂಗಳು ಸಾಲ ಇನ್ನೊಂದು 60 ತಿಂಗಳು ಕೊಡಿ ಅಂತ ಹೇಳಿದ್ರಿ. ಜನ ನಿಮ್ಮನ್ನ ನಂಬಿದ್ರು. 303 ಸೀಟ್ ಕೊಟ್ರು. 353 ಸೀಟ್ ತಗೊಂಡೋದ್ರು ನಿಮ್ನ. ಇವು ಅದನ್ನ ಎಲ್ಲರಿಗೂ ಹೋಗಿತ್ತು ಅಂತ ನಿಮ್ ಲೀಡರ್ಶಿಪ್. ನಾನು 400 ಸೀಟ್ ಗೆಲ್ತೀನಿ ಅಂತಂದ್ರು. ನೀವು ಆಸೆ ಇಟ್ಕೊಂಡಿರ್ಬೋದು, ಆದ್ರೆ ಜನ ನಿಮ್ಗೆ ಕಣ್ಣೀರು ಹೆಚ್ಚಿರ್ತಕ್ಕಂಥದ್ದು, ನಿಮ್ಮ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ನೀವು ಯಾವ ನರೇಂದ್ರ ಮೋದಿ ಅವರು ಟೆಕ್ನಿಕಲ್ ಆಗಿ ಅವರ ಬಿಜೆಪಿ ಆಸ್ಟ್ ಟು ಫಾರ್ಮ್ ದ ಗವರ್ಮೆಂಟ್, ಬಟ್ ಒಂದ್ ಹೇಳ ನರೇಂದ್ರ ಮೋದಿ ಲೀಡರ್ ಇಸ್ ಕಂಪ್ಲೀಟ್ಲಿ ಫೇಲ್ಡ್ ಇನ್ ಇಂಡಿಯಾ. ಈಗ ಎಲ್ಲ ಟಿವಿಗಳಲ್ಲಿ ಬರ್ತಾ ಇದೆ, ನರೇಂದ್ರ ಮೋದಿಜಿಯವರು ನಮ್ಮ ಎಲ್ಲ ಅಲಯನ್ಸ್ ಲೀಡರ್ಸ್ಗಳು ಕೂಡ NDA-ಗೆ ಮತ ಹಾಕಿ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ನೇತೃತ್ವದ NDA-ಗೆ ಬಹುಮತ ಕೊಡಿ ಅಂತ ಕೇಳಿದ್ರು. ಸಾರಿ, ಆ ಪ್ರಕಾರವಾಗಿ ಒಂದು ನಿಮಿಷ ಬಿಜೆಪಿ ಸಮಸ್ಯೆ ನರೇಂದ್ರ ಮೋದಿ ಇದೇ ಸಮಸ್ಯೆ ನನಗೆ. ಮಾತು ಕೇಳಿಸ್ಕೊಳ್ಳಿ ದಯವಿಟ್ಟು. ಕೇಳಿಸ್ಕೊಳ್ಳಿ, ನೀವು ಬೆಳಗ್ಗೆ 6 ಕೇಳಿಸ್ಕೊಳ್ಳಿ ಗಂಟೆಯಿಂದ ನಾವು. 7 ಗಂಟೆಯಿಂದ ಕೂತ್ಕೊಂಡಿದ್ದೀವಿ. ಅದಕ್ಕೆ ದಯವಿಟ್ಟು NDA-ಗೆ ಬಹುಮತ ಕೊಡಿ, NDA-ಗೆ ನರೇಂದ್ರ ಮೋದಿ ನೇತೃತ್ವದ NDA-ಗೆ ಬಹುಮತ ಕೊಡಿ ಅಂತ ಕೇಳಿದ್ರು. Okay. ನಮಗೆ ಹತ್ತತ್ರ 272 ಬರಬೇಕು. ನಾವು ಹತ್ತತ್ರ 300 ಹತ್ತತ್ರ ಇದ್ದೀವಿ. ಹಾಗಾಗಿ ನಾವು ಎವ್ರಿ ರೈಟ್, ನಾವು ಸರ್ಕಾರ ಮಾಡೋದಕ್ಕೆ ಎಲ್ಲಾ ರೈಟ್ ಕೂಡ ಈ ದೇಶದ ಮತದಾರ ಕೊಟ್ಟಿದ್ದಾರೆ. INDA ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ಗೆ ಬಿಗ್ ಆಫರ್. ಉಪಪ್ರಧಾನಿ ಪ್ರಧಾನಿ ಯಾರು ಅನ್ನೋ ಪ್ರಶ್ನೆ ಬರುತ್ತೀಗ. ಪ್ರಧಾನಿ ಯಾರು? ಉಪಪ್ರಧಾನಿ ಆಫರ್ ಅನ್ನ ನಿತೀಶ್ ಕುಮಾರ್ಗೆ ಕೊಟ್ಟಿದ್ದಾರಂತೆ. ಉಪಪ್ರಧಾನಿ ಆಫರ್ ಅನ್ನ ಕೊಡಲಾಗಿದೆಯಂತೆ ನಿತೀಶ್ ಕುಮಾರ್. ಚಂದ್ರಬಾಬು ನಾಯ್ಡು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ನಿತೀಶ್ ಕುಮಾರ್ ಈಗ ಇರೋದು ಇಂಡಿಯಾ ಒಕ್ಕೂಟ ಹೆಂಗೆ ಆಸೆಗಳನ್ನ ದೇಶದ ಮುಂದೆ ಆಗ್ತಾ ಇದೆ ಅನ್ನಕ್ಕೆ, ಒಂದು ಮಹಿಳೆಯರ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಹಾಕ್ತಿವಿ, 10 kg ಅಕ್ಕಿ ಕೊಡ್ತೀವಿ. ಈಗ ಮತ್ತೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಸುಮ್ಮನೆ ಅಂದ್ರೆ ನನಗಿನ್ ಚಿರಶಕ್ತಿ ಇಲ್ಲ. ದಯವಿಟ್ಟು ಅಂದ್ರೆ ಧ್ವನಿ ಹೊಡೆದು ಈ ಇಂಡಿಯಾ ಒಕ್ಕೂಟ ಏನಿದೆ, ದೇಶದ ದಾರಿ ತಪ್ಪಿಸ್ತಕ್ಕಂಥ, ರಾಜಕಾರಣದ ದಾರಿ ತಪ್ಪಿಸ್ತಕ್ಕಂಥ, ಪ್ರಜಾಪ್ರಭುತ್ವದ ದಾರಿ ತಪ್ಪಿಸ್ತಕ್ಕಂಥ ಎಲ್ಲ ಕೆಲಸವನ್ನ ಮುಂಚೆಯಿಂದನೂ ಕೂಡ ಮಾಡ್ತಾ ಬಂದಿದೆ ಈ ಕಾಂಗ್ರೆಸ್, ಈಗಲೂ ಕೂಡ ಮಾಡ್ತಾ ಇದೆ. ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನ NDA ಒಕ್ಕೂಟಕ್ಕೆ ಈ ದೇಶದ ಮತದಾರ ನೀಡಿದ್ದಾನೆ. ಹಾಗಾಗಿ ರಾಷ್ಟ್ರಪತಿಗಳು ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ NDA-ಯನ್ನ ಕರೀತಾರೆ. ನರೇಂದ್ರ ಮೋದಿಜಿ ನೇತೃತ್ವದ NDA ಒಕ್ಕೂಟವನ್ನ ಮಾತುಕತೆಗೆ ಕರೀತಾರೆ, ಸರ್ಕಾರವನ್ನ ರಚನೆ ಮಾಡಕ್ಕೆ ಕರೀತಾರೆ. ಹಾಗಾಗಿ ಇವ್ರು ಏನೇ ಆಸೆ ಆಮಿಷಗಳನ್ನು ಒಡ್ಡಿದ್ರು ಕೂಡ ಅವೆಲ್ಲವೂ ಕೂಡ ವಿಫಲ ಆಗ್ತಾರೆ. 3ನೇ ಬಾರಿಗೆ ದೇಶದ ಮತದಾರ ಹೇಳಿದಾನೆ ನರೇಂದ್ರ ಮೋದಿಜಿ ಅವರ ನೇತೃತ್ವದ NDA ಅಧಿಕಾರಕ್ಕೆ ಬರಬೇಕು ಅಂತ. ಇನ್ನು 2-3 ದಿನದಲ್ಲಿ ನನಗನ್ಸುತ್ತೆ ಈ ಸರ್ಕಾರ ರಚನೆ ಆಗತ್ತೆ, ನರೇಂದ್ರ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಯಾವುದೇ ಡೌಟ್ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ನೈತಿಕ ಹೊಣೆ ಹೊರಬೇಕು. ಯಾಕೆ ಅಂದ್ರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಕ್ಯಾಂಡಿಡೇಟ್ ಸೋತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ. ಜೆ.ಪಿ. ನಡ್ಡಾ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ. ರಾಜನಾಥ್ ಸಿಂಗ್ ಬಂದಿದ್ದಾರೆ.
ಸರ್ಕಾರ ರಚನೆಯ ಕಸರತ್ತು ಶುರುವಾಗಿದ್ದಾವೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಮನೆಯಲ್ಲಿ ಬಿಜೆಪಿ ಸಭೆ, ರಾಜನಾಥ್ ಸಿಂಗ್ ಆದಿಯಾಗಿ ಅನೇಕರು ಬಂದಿದ್ದಾರೆ. ಚಂದ್ರಬಾಬು ನಾಯ್ಡು ಅವರನ್ನ ಮತ್ತೆ ಸಂಪರ್ಕಿಸಿದೆ INDA ಮೈತ್ರಿಕೂಟ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀವಿ, ನಮ್ಮ ಜೊತೆಗೆ ಬನ್ನಿ ಅಂತ. ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ. ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಮಾಡುವ ಆಫರು, ಚಂದ್ರಬಾಬು ನಾಯ್ಡುಗೆ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡುವ ಆಫರ್. ಯಾವ ಕ್ಷಣದಲ್ಲಿ ಏನಾದರೂ ಆಗಬಹುದು. ಚಂದ್ರಬಾಬು ನಾಯ್ಡು ಈಗಾಗಲೇ ತಮ್ಮ ನಿಲುವನ್ನು ತಿಳಿಸಿದ್ದಾರೆ. ಅದು ಬದಲಾಗಬಾರದು ಅಂತೇನಿಲ್ಲ. ರಾಜಕಾರಣದಲ್ಲಿ ಸನ್ನಿವೇಶಗಳು ಯಾವಾಗಾದರೂ ಬದಲಾಗಬಹುದು. ನಿತೀಶ್ ಕುಮಾರ್ ಇನ್ನೂ ತಮ್ಮ ನಿಲುವನ್ನು ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. TDP ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ನಾವು NDAದಲ್ಲಿದ್ದೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.